ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಒಂದು ತಿರುವಿನ ಕ್ಷಣ ಆರಂಭವಾಗಿದೆ. ಇದು ಸಾಮಾನ್ಯ ಸಮಯವಲ್ಲ. ನಿಮ್ಮ ಅದೃಷ್ಟವೇ ಹೊಸ ದಿಕ್ಕಿಗೆ ಸಾಗುತ್ತಿರುವ ಮಹತ್ವದ ಘಟ್ಟ ಇದು. ದೈವಿಕ ಶಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದೆ. ಯಾರೂ ತಡೆಯಲಾಗದ ಬದಲಾವಣೆಗಳು ಈಗ ನಡೀತಾ ಇದೆ. ಮುಂದಿನ 24 ಗಂಟೆ ಒಳಗೆ ನಿಮ್ಮ ಜೀವನದಲ್ಲಿ 3 ಮಹತ್ವದ ಘಟನೆಗಳು ಸಂಭವಿಸುತ್ತೆ. ಈ ಘಟನೆಗಳು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ರೂಪಿಸಬಹುದು. ಇಷ್ಟು ದಿನ ನೀವು ಅನುಭವಿಸಿದ ನೋವುಗಳು, ವಿಫಲತೆಗಳು, ನಂಬಿಕೆ ದ್ರೋಹಗಳು ಇವೆಲ್ಲವೂ ಈಗ ಅಂತ್ಯಕ್ಕೆ ಬರ್ತಾ ಇವೆ. ನೀವು ನಂಬಿದವರಿಂದಲೇ ನಿಮಗೆ ತೊಂದರೆ ಉಂಟಾಗಿದೆ, ಆದರೆ ಅದೇ ನಿಮಗೆ ಬಲವನ್ನು ಕೂಡ ಕೊಟ್ಟಿದೆ. ದೇವರು ನಿಮ್ಮ ಪಕ್ಕದಲ್ಲಿದ್ದಾರೆ. ಮುಂದಿನ 24 ಗಂಟೆಯಲ್ಲಿ ನಿಮ್ಮ ವಿರುದ್ಧ ಇದ್ದವರು ತಮ್ಮ ತಪ್ಪನ್ನು ಅರಿತು ನಿಮ್ಮ ಮುಂದೆ ತಲೆಬಾಗುವ ಸಂದರ್ಭ ಬರುತ್ತೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರು ಈಗ ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗಿರ್ತಾರೆ. ಈ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಕುಂಡಲಿಯಲ್ಲಿ ಒಂದು ವಿಶೇಷ ಯೋಗ ಅನ್ನೋದು ರೂಪುಗೊಳ್ತಾ ಇದೆ. ಇದು ನಿಮ್ಮ ಪರಿಶ್ರಮಕ್ಕೆ ಫಲ ನೀಡಬಹುದು, ಆದರೆ ಒಂದು ತಪ್ಪು ನಿರ್ಧಾರ ನಿಮ್ಮ ಪ್ರಯತ್ನವನ್ನು ಹಾಳು ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಧನ ಲಾಭ ಹೆಚ್ಚಾಗುತ್ತೆ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಹರಿಯುತ್ತೆ. ಆದರೆ ಹಣವನ್ನು ಸರಿಯಾಗಿ ಬಳಸೋದು ಮುಖ್ಯ. ನಿಮ್ಮ ಸುತ್ತಲೂ ಕೆಲವರು ನಿಮ್ಮ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಆಗೋದಿಲ್ಲ. ನೀವು ಮುಂದಕ್ಕೆ ಸಾಗ್ತಾ ಇರೋದನ್ನು ನೋಡಿ ಅವರು ಒಳಗಿಂದ ಕೋಪಗೊಳ್ತಾರೆ. ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರ್ತಾರೆ. ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಚಿಂತನೆ ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ನೀವು ಬಲವಾಗಿರಬೇಕಾಗುತ್ತೆ. ನಿಮ್ಮ ಗುರಿಯನ್ನು ಬಿಟ್ಟು ಬೇರೆ ಯಾರ ಮಾತಿಗೂ ಒಳಗಾಗೋದಕ್ಕೆ ಹೋಗಬಾರ್ದು. ಮುಂದಿನ 24 ಗಂಟೆಯಲ್ಲಿ ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣ ಇರಲಿ. ನಿಮ್ಮ ಶತ್ರುಗಳು ನೀವು ತಪ್ಪು ಮಾಡುವುದನ್ನು ಕಾಯ್ತಾ ಇರ್ತಾರೆ. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ಅದು ಅವರಿಗೆ ಅವಕಾಶವಾಗುತ್ತೆ. ಆದ್ದರಿಂದ ಶಾಂತವಾಗಿ ವಿವೇಕದಿಂದ ನಡೆದುಕೊಳ್ಳಿ. ಕುಟುಂಬದಲ್ಲಿ ಸಣ್ಣ ಗಲಾಟೆಗಳು ಬಂದರೂ ಸಹ ಅದನ್ನು ಪ್ರೀತಿಯಿಂದ ಪರಿಹರಿಸಿ. ಈಗ 3 ಮುಖ್ಯ ನಿಯಮಗಳನ್ನು ಗಮನಿಸಿ. ಇವು ನಿಮ್ಮ ಜೀವನ ಬದಲಾಯಿಸಬಹುದು. ಮೊದಲೇದು, ನಿಮ್ಮ ದಿನಚರಿಯನ್ನು ಸುಧಾರಿಸಿ. ಬೆಳಿಗ್ಗೆ ಬೇಗ ಎದ್ದು ದೇವರನ್ನು ಸ್ಮರಿಸಿ ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಿ. ವ್ಯಾಯಾಮ ಮಾಡಿ, ಪೂಜೆ ಮಾಡಿ. ಸಾಧ್ಯವಾದರೆ ಪ್ರತಿದಿನ ಹನುಮಾನ್ ಚಾಲಿಸೆಯನ್ನು ಪಠಿಸಿ. ಇದು ನಿಮ್ಮ ಮನೆಯನ್ನು ಸಕಾರಾತ್ಮಕ ಶಕ್ತಿಯತ್ತ ಕೊಂಡೊಯ್ಯುತ್ತೆ. ನಕಾರಾತ್ಮಕ ಶಕ್ತಿಯೆಲ್ಲ ಕೂಡ ದೂರ ಆಗುತ್ತೆ. ಎರಡನೆಯದು, ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆಯಿರಿ. ಜೀವನದಲ್ಲಿ ಸಂಬಂಧಗಳು ದೊಡ್ಡ ಆಸ್ತಿ, ದೊಡ್ಡ ಶಕ್ತಿ. ತಿಂಗಳಲ್ಲಿ 1 ಬಾರಿ ದೇವಸ್ಥಾನಕ್ಕೆ ಹೋಗಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಹೊಸ ಶಕ್ತಿ ನೀಡುತ್ತೆ. ಮೂರನೆಯದು, ನಿಮ್ಮ ರಹಸ್ಯಗಳನ್ನು ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ. ಎಲ್ಲರನ್ನ ನಂಬುವುದು ಅಪಾಯಕರ. ಕೆಲವರು ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಬಹುದು. ಆದ್ದರಿಂದ ಜಾಗರೂಕರಾಗಿರಬೇಕಾಗುತ್ತೆ. ಇನ್ನೊಂದು ಸರಳ ಪರಿಹಾರ, ನಿಮ್ಮ ಮನೆಯಲ್ಲಿರುವ ಹಣದ ಸ್ಥಳದಲ್ಲಿ ಒಂದು ನಾಣ್ಯ ಮತ್ತು ಸ್ವಲ್ಪ ಹಳದಿಯನ್ನು ಇಡಿ. ಇದನ್ನು ಯಾರಿಗೂ ತೋರಿಸಬೇಡಿ. ಇದರಿಂದ ಲಕ್ಷ್ಮೀ ದೇವಿಯ ಕೃಪೆ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ದೂರ ಆಗುತ್ತೆ. ಸ್ನೇಹಿತರೆ, ಈ 24 ಗಂಟೆ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ. ಇದು ಒಂದು ಹೊಸ ಆರಂಭ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ. ದೇವರು ನಿಮ್ಮೊಂದಿಗೆ ಇದ್ದಾರೆ. ನೀವು ಧೈರ್ಯದಿಂದ ಮುಂದೆ ಸಾಗಬಹುದು. ನಿಮ್ಮ ಮೇಲೆ ನಂಬಿಕೆ ಇಡಿ. ಆಗ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬದಲಾವಣೆಗಳನ್ನು ನೀವು ಅನುಭವಿಸ್ತೀರಾ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.